ಕಾಲ್ ತುಳಿದ ಕೇಸ್ನಲ್ಲಿ ಈತ ಬಂಧನ ಆಗಿದ್ದಾನೆ. ನಿಖಿಲ್ ಸೋಸಲೆ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್, ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ಈತ. ಆರ್ಸಿಬಿ ತಂಡ, ಆಟಗಾರರು, ಅವರ ಕುಟುಂಬಕ್ಕೂ ಕೂಡ ಈತ ಆಪ್ತನಾಗಿದ್ದ. ಅದು ಆತನ ಪರ್ಸನಲ್ ವಿಚಾರ. ಯಾರಿಗೆ ಆಪ್ತನಾಗಿದ್ದ, ಯಾರ ಜೊತೆ ಮಾತಾಡ್ತಾ ಇದ್ದ, ಅದು ಪರ್ಸನಲ್ ವಿಚಾರ. ಆದರೆ ಅವನು ಮಾಡಿದಂಥ ಕೆಲಸ ಇದೆಯಲ್ಲ, ಪೊಲೀಸರ ಹತ್ರ ಪರ್ಮಿಷನ್ ಕೇಳದೆ, ಒಂದು ಚೂರು ಸರ್ಕಾರದಿಂದ ಅನುಮತಿ ಪಡೆಯದೆ ಏಕಾಏಕಿಯಾಗಿ ಪೋಸ್ಟ್ ಮಾಡಿದ್ದಿದೆಯಲ್ಲ, ಅದು ಈ ದುರಂತಕ್ಕೆ ಕಾರಣ ಆಗಿತ್ತು. ಸೊ ಈ ನಿಖಿಲ್ ಸೋಸಲೆ ಅಂತಿಂಥವನಲ್ಲ. ಇವನು ಕೇವಲ ಮಾರ್ಕೆಟಿಂಗ್ ಹೆಡ್ ಮಾತ್ರ ಆಗಿದ್ದದ್ದಲ್ಲ, ಆಟಗಾರರ ಸೆಲೆಕ್ಷನ್ನಲ್ಲೂ ಕೂಡ ಈತನ ಪಾತ್ರ ಇರ್ತಿತ್ತಂತೆ. ಆರ್ಸಿಬಿಯ ಪ್ರತಿ ಪ್ಲಾನಿಂಗ್ನಲ್ಲಿ ನಿಖಿಲ್ನದ್ದೇ ಪ್ರಮುಖ ಪಾತ್ರ ಇರ್ತಾ ಇತ್ತು. ತಂಡದ ಪ್ಲಾನಿಂಗು, ಎಕ್ಸಿಕ್ಯೂಷನ್ ಎಲ್ಲವನ್ನು ಇವನೇ ನೋಡ್ಕೊಳ್ತಾ ಇದ್ದ. ಪ್ಲೇಯರ್ಸ್ ಸೆಲೆಕ್ಷನ್ ಪ್ರಕ್ರಿಯೆಯಲ್ಲೂ ಕೂಡ ಈತ ಸಕ್ರಿಯನಾಗಿದ್ದ. ಬಾಲಿವುಡ್ನ ಕೆಲವು ಸೆಲೆಬ್ರಿಟಿಗಳಿಗೂ ಕೂಡ ನಿಖಿಲ್ ಸೋಸಲೆ ಆಪ್ತನಾಗಿದ್ದ. ಕೊಹ್ಲಿಯ ಜೊತೆಗೆ ಅನುಷ್ಕಾ ಬರ್ತ್ಡೇ ಪಾರ್ಟಿಯಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಆರ್ಸಿಬಿ ಆಟಗಾರರ ಕುಟುಂಬಕ್ಕೂ ಕೂಡ ನಿಖಿಲ್ ಅಚ್ಚುಮೆಚ್ಚಾಗಿದ್ದ. ವಿಕ್ಟರಿ ಪರೇಡ್ನ ಬಗ್ಗೆ ಪೋಸ್ಟ್ ಈ ಹಿಂದೆ ಆ ಪ್ಲಾನ್ ಮಾಡಿದ್ನಲ್ಲ, ಅದರಲ್ಲೂ ಕೂಡ ಈತ ಇದ್ದ. ಈ ವಿಚಾರಕ್ಕಾಗಿ ನಿಖಿಲ್ ಸೋಸಲೆಯನ್ನ ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಶಿವಕುಮಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಿವು, ಈ ನಿಖಿಲ್ ಸೋಸಲೆ ಇದಾರಲ್ಲ, ಇವನು ಕೇವಲ ಆರ್ಸಿಬಿಯ ಆಟಗಾರರಿಗೆ ಮಾತ್ರ ಹತ್ತಿರದಲ್ಲಿದ್ದಲ್ಲ, ಈತ ಕೇವಲ ಪೋಸ್ಟ್ ಮಾಡಿ ಆ ಪೋಸ್ಟ್ನ ಮೂಲಕ ಈ ದುರ್ಘಟನೆಗೆ ಕಾರಣ ಆಗಿದ್ದು ಮಾತ್ರ ಅಲ್ಲ, ಸಂಪೂರ್ಣವಾಗಿ ಆರ್ಸಿಬಿಯ ಹ್ಯಾಂಡ್ ಓವರ್ ಇವನ ಹತ್ರ ಇತ್ತು ಅಂತ. ವಾಸ್ತವ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ ತುಳಿತ ಪ್ರಕರಣಕ್ಕೆ ಮೂಲ ಕಾರಣ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಕಿದಂತ ಪೋಸ್ಟ್, ಅದು ಕೂಡ ವಿಕ್ಟರಿ ಪರೇಡ್ ನ ಬಗ್ಗೆ ಹಾಕಿದಂತ ಪೋಸ್ಟ್ ಅನ್ನೋ ಆರೋಪದ ಮೇಲೆ ಸದ್ಯ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಸೋಸಲೆಯನ್ನ ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ದಾರೆ. ಆದ್ರೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ನಾನು ಕೇವಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸಂಬಂಧಪಟ್ಟಂತ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತಿದ್ದೆ. ಆದ್ರೆ ಪೋಸ್ಟ್ ಹಾಕಿದಂತ ಸಂದರ್ಭದಲ್ಲಿ ನಾನು ಇರ್ಲಿಲ್ಲ, ನಾನು ಪೋಸ್ಟ್ ಹಾಕಲಿಲ್ಲ, ಪೋಸ್ಟ್ ಹಾಕೋದ್ರ ಬಗ್ಗೆ ಯಾರಿಗೂ ಕೂಡ ಹೇಳಿಲ್ಲ ಅನ್ನೋ ವಿಚಾರವನ್ನ ನಿಖಿಲ್ ಸೋಸಲೆ ಸದ್ಯ ನಿನ್ನೆ ಕಬ್ಬನ್ ಪಾರ್ಕ್ ಪೊಲೀಸರ ವಿಚಾರಣೆಯಲ್ಲಿ ಹೇಳಿರುವಂತದ್ದು. ಮತ್ತೆ ನಿಖಿಲ್ ಸೋಸಲೆ ಯಾರು, ಈತನ ಹಿನ್ನೆಲೆ ಏನು ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಕಳೆದ 11 ವರ್ಷಗಳಿಂದ ಈತ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಲ್ಲಿ ಇರ್ತಾನೆ. 2017ರಿಂದಲೂ ಕೂಡ ಈತ ಸಕ್ರಿಯವಾಗಿರ್ತಾನೆ. ಕಳೆದ ಕೆಲವು ವರ್ಷಗಳಿಂದ ಆರ್ಸಿಬಿ ಮ್ಯಾನೇಜ್ಮೆಂಟ್, ಅದರಲ್ಲೂ ಮಾರ್ಕೆಟಿಂಗ್ ನ ಹೆಡ್ ಆಗಿ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಐಪಿಎಲ್ ನಲ್ಲಿ ಆಟಗಾರರನ್ನ ಸೆಲೆಕ್ಷನ್ ಮಾಡುವಂತ ರೀತಿ, ಜೊತೆಗೆ ಬಿಟ್ಟಿಂಗ್ ನಲ್ಲೂ ಕೂಡ ನಿಖಿಲ್ ಸೋಸಲೆ ಪಾತ್ರ ಇರ್ತಿತ್ತು ಅನ್ನೋ ಮಾಹಿತಿ ಇರುವಂತದ್ದು. ಜೊತೆಗೆ ಪ್ರತಿಯೊಂದು ಮ್ಯಾಚ್ ನಲ್ಲೂ ಕೂಡ ನಿಖಿಲ್ ಸೋಸಲೆ ಸಕ್ರಿಯವಾಗಿ ಆತ ಭಾಗಿಯಾಗ್ತಿದ್ದ. ಐಪಿಎಲ್ ಪಂದ್ಯಾವಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಬೆಂಗಳೂರು ತಂಡದ ಮ್ಯಾಚ್ ಗಳಿದ್ದಂತ ಸಂದರ್ಭದಲ್ಲಿ ಅದನ್ನ ಯಾವ ರೀತಿಯಾಗಿ ಮಾರ್ಕೆಟಿಂಗ್ ಮಾಡುವಂತದ್ದು, ಜೊತೆಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲಿ ಯಾವೆಲ್ಲ ಪೋಸ್ಟ್ ಗಳನ್ನ ಹಾಕುವಂತದ್ದು, ಇವೆಲ್ಲವೂ ಕೂಡ ನಿಖಿಲ್ ಸೋಸಲೆಯ ಸೂಚನೆಯಂತೆ ನಡೀತಿತ್ತು ಅನ್ನೋದು ಸದ್ಯ ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗಿರುವಂತದ್ದು. ಇಷ್ಟೇ ಅಲ್ಲದೆ ಕೇವಲ ಐಪಿಎಲ್ ಆಟಗಾರರಿಗೆ ಮಾತ್ರ ಈತ ಕ್ಲೋಸ್ ಅಲ್ಲ. ಆರ್ಸಿಬಿಯ ವಿರಾಟ್ ಕೊಹ್ಲಿ ಏನಿದ್ದಾರೆ, ವಿರಾಟ್ ಕೊಹ್ಲಿಗೆ ಪರಮಾಪ್ತನಾಗಿರ್ತಾರೆ ನಿಖಿಲ್ ಸೋಸಲೆ. ಜೊತೆಗೆ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಅವರ ಬರ್ತ್ಡೇ ಪಾರ್ಟಿಗಳಲ್ಲೂ ಕೂಡ ನಿಖಿಲ್ ಸೋಸಲೆ ಭಾಗಿಯಾಗಿರ್ತಾನೆ. ಜೊತೆಗೆ ಆಫ್ಟರ್ ದಿ ಮ್ಯಾಚ್ ಅಂದ್ರೆ ಪಾರ್ಟಿ ಮುಗಿದ ನಂತರದಲ್ಲಿ ನಡೆಯುವಂತ ಮ್ಯಾಚ್ ಗಳಾಗಿರ್ಬೋದು, ಜೊತೆಗೆ ನಡೆಯುವಂತ ಪಾರ್ಟಿಗಳಲ್ಲೂ ಕೂಡ ನಿಖಿಲ್ ಸೋಸಲೆ ಈತ ಸಕ್ರಿಯವಾಗಿ ಭಾಗಿಯಾಗ್ತಿರ್ತಾನೆ. ದೇಶೀಯ ಕ್ರಿಕೆಟಿಗರು, ಜೊತೆಗೆ ಇಂಡಿಯನ್ ಟೀಮ್ ಪ್ಲೇಯರ್ಸ್ ಹಾಗೂ ಅಂತಾರಾಷ್ಟ್ರೀಯ ಪ್ಲೇಯರ್ಸ್ ಕೂಡ ನಿಖಿಲ್ ಸೋಸಲೆ ಒಂದ್ ಕಡೆ ತುಂಬಾನೇ ಕ್ಲೋಸ್ ಆಗಿದೆ. ಮತ್ತೊಂದ್ ಕಡೆ ಬಾಲಿವುಡ್ ಸೆಲೆಬ್ರಿಟಿಗಳಿಗೂ ಕೂಡ ಈತ ತುಂಬಾನೇ ಕ್ಲೋಸ್ ಆಗಿರುವಂತಹ ವಿಚಾರ. ಜೊತೆಗೆ ಎಲ್ಲರ ತುಂಬಾ ಪ್ರಭಾವಿಗಳಿಗೂ ಕೂಡ ನಿಖಿಲ್ ಸೋಸಲೆ ಅತ್ಯಾಪ್ತನಾಗಿರುವಂತಹ ವಿಚಾರ ಸದ್ಯ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಈತನನ್ನ ಬಂಧನ ಮಾಡಿ ಅರೆಸ್ಟ್ ಮಾಡಿದರೆ ಮುಂದಿನ ವಿಚಾರಣೆಯ ತನಿಖಾ ಹಂತದ ಭಾಗವಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ಮತ್ತಷ್ಟು ಜನರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.